ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈ ಭ್ರಷ್ಟ ಸರ್ಕಾರಕ್ಕೆ ಒಂದು ಅಂತ್ಯ ಆಡಳಿತದೆ. ಅವ್ರ ಪಾಪದ ಕರ್ಮ, ಒಂದು ವರ್ಷದಲ್ಲಿ ಅವ್ರು ಮಾಡಿರುವಂತಹ ಪಾಪದ ಕರ್ಮ, ಕಾಂಗ್ರೆಸ್ಸಿನ ಕರ್ಮ, ಜನಗಳಿಗೆ ದ್ರೋಹ ಮಾಡಿರುವಂಥ, ಕುಡಿಯೋ ನೀರಿಗೆ ಹಾಹಾಕಾರ, ಕರೆಂಟ್ ಇಲ್ಲ, ರೈತರ ಆತ್ಮಹತ್ಯೆ, ಮಕ್ಕಳ ಮಾರಾಟ, ಸಾಲ ತೀರ್ಸಕ್ಕೋಸ್ಕರ ಮಕ್ಕಳು ಮಾರಾಟ ಮಾಡ್ತಾ ಇದ್ದಾರೆ ಕೋಲಾರದಲ್ಲಿ. ಇವೆಲ್ಲ ನಿಮ್ಮ ಕಾಲದಲ್ಲೇ ತಾನೇ ಆಗಿರೋದು. ಅದರಿಂದ ಜನಕ್ಕೂ ಬೇಸರ ಇದೆ, ಕಾಂಗ್ರೆಸ್ ಶಾಸಕರಿಗೂ ಬೇಸರ ಇದೆ. ಯಾಕಾದ್ರೂ ಕಾಂಗ್ರೆಸ್ ಗೆಲ್ತು ಅಂತ ಕಾಂಗ್ರೆಸ್ ಶಾಸಕರಿಗೆ ಅನ್ಸ್ಬಿಟ್ಟಿದೆ. ಆ ಪರಿಸ್ಥಿತಿ ಇದೆ. ಕಾಂಗ್ರೆಸ್ ಅವರೇ ಸರ್ಕಾರವನ್ನ ಬೀಳಿಸ್ತಾರೆ. ಅದು ಬೇರೆ ಪಾರ್ಟಿ ಅವ್ರು ಬೇಕಾಗಿಲ್ಲ. ಕಾಂಗ್ರೆಸ್ ಅವರು ಬೇಕಾದ ಜನ ರೆಡಿಯಾಗಿ ನಿಂತಿದ್ದಾರೆ ಬೀಳ್ಸೋದಕ್ಕೆ ಸರ್. ಅದಕ್ಕೆ ಇವತ್ತು ಹೇಳಿದ್ದಾರೆ, ನಾವು ಅವ್ರಿಗೆ MLA ಗಳಿಗೆ ಅನುದಾನ ಕೊಡ್ತೀನಿ, ಅವ್ರ ಏರಿಯಾ ಕೆಲಸಗಳು ಮಾಡ್ಕೊಡೋಣ ಇನ್ಮೇಲೆ ಅಂತ ನೆನ್ನೆ ಸಭೆ ಮಾಡಿದ್ದಾರೆ. ಆ ಸಭೆಯಲ್ಲಿ ಹೇಳಿದ್ದಾರೆ, ಅಂದ್ರೆ ಇಷ್ಟು ದಿನ ನೀವೇನು ಮಾಡಿಲ್ಲ, ಇಷ್ಟು ದಿನ ಏನು ಅನುದಾನ ಕೊಟ್ಟಿಲ್ಲ, ಇಷ್ಟು ದಿನ ಏನನ್ನು ಕೂಡ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ ಅನ್ನೋದು ಸ್ಪಷ್ಟ ಆಯ್ತಲ್ಲ. ನೀವು ನೆನ್ನೆ ಮೀಟಿಂಗ್ ಅಲ್ಲಿ ತೀರ್ಮಾನ ಮಾಡಿರೋದು ನೋಡಿದ್ರೆ ಇಷ್ಟು ದಿನ ನೀವೇನು ಮಾಡ್ಲಿಲ್ಲ ಅನ್ನೋದು ಅರ್ಥ ಆಯ್ತಲ್ಲ. ಇದರಿಂದಾನೇ ನಿಮ್ ಸರ್ಕಾರ ಬಿಟ್ಟು ಬಿಜೆಪಿಯವರು ಹಗಲುಗನಸು ಕಾಣ್ತಾ ಇದಾರೆ, ಆಮೇಲಿದ್ದಾರೆ, ನಮ್ಮ ಸರ್ಕಾರ ಸ್ಥಿರವಾಗಿರುತ್ತೆ, ಬೀಳಲ್ಲ ಅಂತ ಸಿದ್ದರಾಮಯ್ಯನವರು ಅವ್ರು ಹಗಲುಗನಸು ಕಾಣ್ತಾ ಇದ್ದಾರೆ ಅಷ್ಟೇ. ಹಿಂದೆ ಅವ್ರದೇ ಸರ್ಕಾರ ಇತ್ತಲ್ಲ, ಹೆಂಗೆ ಬಿದ್ದೋಯ್ತು. ಅವ್ರು ಹೇಳ್ತಾ ಇದ್ರು, ದಿನನಿತ್ಯ ಪತ್ರಿಕೆಯಲ್ಲಿ ಹೇಳ್ತಾ ಇದ್ರು, ಹೆಂಗ್ ಕರ್ಕೊಂಡು ಹೋಗ್ಬಿಡ್ತಾರೆ, 17 ಜನ ಬೇಕು, 18 ಜನ ಬೇಕು, ಹೆಂಗ್ ಕರ್ಕೊಂಡು ಹೋಗ್ತಾರೆ, ಸಾಧ್ಯನಾ ಅಂತ. ಸಾಧ್ಯ ಆಯ್ತಲ್ಲ. ಮಹಾರಾಷ್ಟ್ರದಲ್ಲಿ 90 ಜನಕ್ಕೆ ಮೇಲೆ ಪಾರ್ಟಿ ಬಿಟ್ಟು ಹೋಗಿದ್ದಾರೆ. ಶಿವಸೇನೆ ಮತ್ತು NCP, ಕಾಂಗ್ರೆಸ್ ಎಲ್ಲ ಬಿಟ್ಟು ಹೋಗಿದ್ದಾರೆ. ಹೆಂಗ್ ಬಿಟ್ಟೋದ್ರು? ಅಲ್ಲಿ ನಾಯಕತ್ವ ಸರಿ ಇಲ್ಲ ಅಂತಂದ್ರೆ ಏನ್ ಮಾಡ್ತಾರೆ? ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಮೋದಿ ಆದ್ಮೇಲೆ ಇಲ್ಲಿ ಕಾಂಗ್ರೆಸ್ ಅವರಿಗೆ ಗಂಟು ಮೂಟೆ ಕಟ್ಟೋದು ಒಂದೇ ಬಾಕಿ. ಕರ್ನಾಟಕ ಯಾರು ಈಗೆಲ್ಲ ನಾನಲ್ಲ ಅಂತ ಹೇಳ್ತಾ ಇರ್ತಾರೋ ಅವರೇ ಫಸ್ಟ್ ನಿಂತಿರ್ತಾರೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈ ಭ್ರಷ್ಟ ಸರ್ಕಾರಕ್ಕೆ ಒಂದು ಅಂತ್ಯ ಆಡಳಿತದೆ. ಅವ್ರ ಪಾಪದ ಕರ್ಮ, ಒಂದು ವರ್ಷದಲ್ಲಿ ಅವ್ರು ಮಾಡಿರುವಂತಹ ಪಾಪದ ಕರ್ಮ, ಕಾಂಗ್ರೆಸ್ಸಿನ ಕರ್ಮ, ಜನಗಳಿಗೆ ದ್ರೋಹ ಮಾಡಿರುವಂಥ, ಕುಡಿಯೋ ನೀರಿಗೆ ಹಾಹಾಕಾರ, ಕರೆಂಟ್ ಇಲ್ಲ, ರೈತರ ಆತ್ಮಹತ್ಯೆ, ಮಕ್ಕಳ ಮಾರಾಟ, ಸಾಲ ತೀರ್ಸಕ್ಕೋಸ್ಕರ ಮಕ್ಕಳು ಮಾರಾಟ ಮಾಡ್ತಾ ಇದ್ದಾರೆ ಕೋಲಾರದಲ್ಲಿ. ಇವೆಲ್ಲ ನಿಮ್ಮ ಕಾಲದಲ್ಲೇ ತಾನೇ ಆಗಿರೋದು. ಅದರಿಂದ ಜನಕ್ಕೂ ಬೇಸರ ಇದೆ, ಕಾಂಗ್ರೆಸ್ ಶಾಸಕರಿಗೂ ಬೇಸರ ಇದೆ. ಯಾಕಾದ್ರೂ ಕಾಂಗ್ರೆಸ್ ಗೆಲ್ತು ಅಂತ ಕಾಂಗ್ರೆಸ್ ಶಾಸಕರಿಗೆ ಅನ್ಸ್ಬಿಟ್ಟಿದೆ. ಆ ಪರಿಸ್ಥಿತಿ ಇದೆ. ಕಾಂಗ್ರೆಸ್ ಅವರೇ ಸರ್ಕಾರವನ್ನ ಬೀಳಿಸ್ತಾರೆ. ಅದು ಬೇರೆ ಪಾರ್ಟಿ ಅವ್ರು ಬೇಕಾಗಿಲ್ಲ. ಕಾಂಗ್ರೆಸ್ ಅವರು ಬೇಕಾದ ಜನ ರೆಡಿಯಾಗಿ ನಿಂತಿದ್ದಾರೆ ಬೀಳ್ಸೋದಕ್ಕೆ ಸರ್. ಅದಕ್ಕೆ ಇವತ್ತು ಹೇಳಿದ್ದಾರೆ, ನಾವು ಅವ್ರಿಗೆ MLA ಗಳಿಗೆ ಅನುದಾನ ಕೊಡ್ತೀನಿ, ಅವ್ರ ಏರಿಯಾ ಕೆಲಸಗಳು ಮಾಡ್ಕೊಡೋಣ ಇನ್ಮೇಲೆ ಅಂತ ನೆನ್ನೆ ಸಭೆ ಮಾಡಿದ್ದಾರೆ. ಆ ಸಭೆಯಲ್ಲಿ ಹೇಳಿದ್ದಾರೆ, ಅಂದ್ರೆ ಇಷ್ಟು ದಿನ ನೀವೇನು ಮಾಡಿಲ್ಲ, ಇಷ್ಟು ದಿನ ಏನು ಅನುದಾನ ಕೊಟ್ಟಿಲ್ಲ, ಇಷ್ಟು ದಿನ ಏನನ್ನು ಕೂಡ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ ಅನ್ನೋದು ಸ್ಪಷ್ಟ ಆಯ್ತಲ್ಲ. ನೀವು ನೆನ್ನೆ ಮೀಟಿಂಗ್ ಅಲ್ಲಿ ತೀರ್ಮಾನ ಮಾಡಿರೋದು ನೋಡಿದ್ರೆ ಇಷ್ಟು ದಿನ ನೀವೇನು ಮಾಡ್ಲಿಲ್ಲ ಅನ್ನೋದು ಅರ್ಥ ಆಯ್ತಲ್ಲ. ಇದರಿಂದಾನೇ ನಿಮ್ ಸರ್ಕಾರ ಬಿಟ್ಟು ಬಿಜೆಪಿಯವರು ಹಗಲುಗನಸು ಕಾಣ್ತಾ ಇದಾರೆ, ಆಮೇಲಿದ್ದಾರೆ, ನಮ್ಮ ಸರ್ಕಾರ ಸ್ಥಿರವಾಗಿರುತ್ತೆ, ಬೀಳಲ್ಲ ಅಂತ ಸಿದ್ದರಾಮಯ್ಯನವರು ಅವ್ರು ಹಗಲುಗನಸು ಕಾಣ್ತಾ ಇದ್ದಾರೆ ಅಷ್ಟೇ. ಹಿಂದೆ ಅವ್ರದೇ ಸರ್ಕಾರ ಇತ್ತಲ್ಲ, ಹೆಂಗೆ ಬಿದ್ದೋಯ್ತು. ಅವ್ರು ಹೇಳ್ತಾ ಇದ್ರು, ದಿನನಿತ್ಯ ಪತ್ರಿಕೆಯಲ್ಲಿ ಹೇಳ್ತಾ ಇದ್ರು, ಹೆಂಗ್ ಕರ್ಕೊಂಡು ಹೋಗ್ಬಿಡ್ತಾರೆ, 17 ಜನ ಬೇಕು, 18 ಜನ ಬೇಕು, ಹೆಂಗ್ ಕರ್ಕೊಂಡು ಹೋಗ್ತಾರೆ, ಸಾಧ್ಯನಾ ಅಂತ. ಸಾಧ್ಯ ಆಯ್ತಲ್ಲ. ಮಹಾರಾಷ್ಟ್ರದಲ್ಲಿ 90 ಜನಕ್ಕೆ ಮೇಲೆ ಪಾರ್ಟಿ ಬಿಟ್ಟು ಹೋಗಿದ್ದಾರೆ. ಶಿವಸೇನೆ ಮತ್ತು NCP, ಕಾಂಗ್ರೆಸ್ ಎಲ್ಲ ಬಿಟ್ಟು ಹೋಗಿದ್ದಾರೆ. ಹೆಂಗ್ ಬಿಟ್ಟೋದ್ರು? ಅಲ್ಲಿ ನಾಯಕತ್ವ ಸರಿ ಇಲ್ಲ ಅಂತಂದ್ರೆ ಏನ್ ಮಾಡ್ತಾರೆ? ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಮೋದಿ ಆದ್ಮೇಲೆ ಇಲ್ಲಿ ಕಾಂಗ್ರೆಸ್ ಅವರಿಗೆ ಗಂಟು ಮೂಟೆ ಕಟ್ಟೋದು ಒಂದೇ ಬಾಕಿ. ಕರ್ನಾಟಕ ಯಾರು ಈಗೆಲ್ಲ ನಾನಲ್ಲ ಅಂತ ಹೇಳ್ತಾ ಇರ್ತಾರೋ ಅವರೇ ಫಸ್ಟ್ ನಿಂತಿರ್ತಾರೆ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.